ಇಲ್ಲಿ ನಾನು ಗೆದ್ದೇ ಗೆಲ್ಲಿಸ್ತೀನಿ ಅಂತೇಳಿ ಜನಾರ್ದನ್ ರೆಡ್ಡಿ ಬಂದು ಕೂತ್ಕೊಂಡಿದ್ರು, ಜವಾಬ್ದಾರಿ ತಗೊಂಡಿದ್ರು. ಜನಾರ್ದನ್ ರೆಡ್ಡಿ ಈ ಚುನಾವಣೆ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಾನು ಈ ಚುನಾವಣೆಯಲ್ಲಿ ಗೆಲ್ಲಿಸ್ತೀನಿ, ಕಾಂಗ್ರೆಸ್ ಅನ್ನ ಸೋಲಿಸ್ತೀನಿ ಅಂತ ಹೇಳಿದ್ರು. ಇವತ್ತೇನಾದರೂ ಬಳ್ಳಾರಿ ಜಿಲ್ಲೆಗೆ ಕಳಂಕವನ್ನು ತಂದಿದ್ರೆ ಶ್ರೀಮಾನ್ ಜನಾರ್ದನ್ ರೆಡ್ಡಿಯವರು. ರಿಪಬ್ಲಿಕ್ ಆಫ್ ಬಳ್ಳಾರಿ, ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ದಾರೆ ಅಂತೇಳಿ ಸಂತೋಷ್ ಲಾಡ್ ಹೇಳಿರ್ತಕ್ಕಂಥದ್ದು ನಾನು ಹೇಳಿರೋದಲ್ಲ. ಸಂತೋಷ್ ಲಾಡ್ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಕೊಟ್ಟರು ವರದಿ ಅಕ್ರಮ ಗಣಿಗಾರಿಕೆ ಬಗ್ಗೆ. ಅವರು ಹೇಳಿದ್ರು ಜನಾರ್ದನ್ ರೆಡ್ಡಿ ಲೂಟಿ ಹೊಡೆದು ಬಿಟ್ಟಿದ್ದಾರೆ, ಹಪ್ತ ವಸೂಲು ಮಾಡಿಬಿಟ್ಟಿದ್ದಾರೆ. ನಾನು ಅವರ ವರದಿ ಆಧಾರದ ಮೇಲೆ ವಿರೋಧ ಪಕ್ಷದ ನಾಯಕನಾಗಿ ಅದನ್ನು ಪ್ರಸ್ತಾಪ ಮಾಡಿದ್ದೆ. ಜನಾರ್ದನ್ ರೆಡ್ಡಿ ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿಬಿಟ್ಟಿದ್ದಾರೆ, ಅಕ್ರಮ ಗಣಿಗಾರಿಕೆಯಲ್ಲಿ ಲೂಟಿ ಹೊಡೆದು ಬಿಟ್ಟಿದ್ದಾರೆ, ಬಳ್ಳಾರಿಗೆ ಕೆಟ್ಟ ಹೆಸರನ್ನು ತಂದಿದ್ದಾರೆ ಅಂತೇಳಿ ಪ್ರಸ್ತಾಪ ಮಾಡಿದಾಗ ನನ್ನ ಮೇಲೆ ಎಗರಿ ಬಿದ್ದರು. ಇದೇ ಜನಾರ್ದನ್ ರೆಡ್ಡಿ, ಇದೇ ಸೋಮಶೇಖರ್ ರೆಡ್ಡಿ, ಇದೇ ಕರುಣಾಕರ್ ರೆಡ್ಡಿ, ಇದೇ ಶ್ರೀರಾಮುಲು, ಇವರೆಲ್ಲರೂ ಸೇರ್ಕೊಂಡು ಶ್ರೀರಾಮುಲು ಬಾಮೈದ ಯಾರಪ್ಪ ಅವನ ಹೆಸರು, ಸುರೇಶ್ ಬಾಬು ಏನು ಒಡೆಯವ್ರ ತರ ಮುನ್ನುಗ್ಗಿದ್ರು. ನಾನು ಹೇಳಿದೆ ಒಂದ್ ಹೆಜ್ಜೆ ಮುಂದಾಕಿದ್ರು ಕೂಡ ನಿಮ್ ಕಾಲ್ ಮುರಿದಾಕ್ತೀನಿ ಹುಷಾರ್ ಅಂತಂದೆ. ನಾನು ಈ ಬಳ್ಳಾರಿ ಬಾ ನೋಡ್ಕತೀನಿ ಅಂತಂದ್ರು. ನಾನು ಹೇಳಿದೆ ನಡ್ಕೊಂಡೇ ಬರ್ತೀವಿ ನಡ್ರಪ್ಪ, ನಾವು ಕಾಂಗ್ರೆಸ್ ಪಕ್ಷದಿಂದ ಬೆಂಗಳೂರಿಂದ ಬಳ್ಳಾರಿವರೆಗೆ ನಡ್ಕೊಂಡು ಬರ್ತೀವಿ, ನೋಡೋಣ ಹೆಂಗ್ ಕಾಲ್ ಮುರಿತೀರಿ ನೀವು ಹೆಂಗೆ ನಮ್ಮನ್ನ ಕಾಲ್ ಮುರಿದಾಕ್ತೀರಿ ನೋಡೋಣ ಅಂತ. ಏನು ಮಾಡಕ್ಕಾಗಲಿಲ್ಲ.